ಫ್ರೆಂಡ್ಸ್, ಮಧ್ಯಪ್ರದೇಶದ ಭೂಪಾಲ್ನಲ್ಲಿ ಇತ್ತೀಚೆಗೆ 33 ವರ್ಷದ ಟ್ವಿಷಾ ಶರ್ಮಾ ಎಂಬುವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅಂತ ಮೇಲಿನಿಂದ ಅನಿಸುತ್ತೆ. ಆದರೆ ಈ ಒಂದು ಪ್ರಕರಣ ಎಷ್ಟೆಷ್ಟು ಹೆಕ್ತಾ ಹೋಗ್ತಾ ಇದೆ, ಸೊ ಅಷ್ಟಷ್ಟು ಕೆಲವೊಂದಿಷ್ಟು ವಿಷಯಗಳು ಹೊರಗೆ ಬರ್ತಿದ್ದಾವೆ. ಸೊ ಇಲ್ಲಿ ಸಾಲಿಸಿಟರ್ ಜನರಲ್ ಹೇಳ್ತಾರೆ, ಸತ್ತ ಮಗಳಿಗಿಂತ ಡೈವರ್ಸ್ ಪಡೆದು ಮನೆಗೆ ಮರಳುವುದು ಮೇಲು ಅಂತ. ಓಕೆ, ಈ ದಿಸ್ ಮೆಸೇಜ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ನೀವಿಲ್ಲಿ ಪಿಕ್ಚರ್ನಲ್ಲಿ ನೋಡ್ಬೋದು, ಟ್ವಿಷಾ ಶರ್ಮಾ ಇವರು ಆ್ಯಕ್ಟ್ರೆಸ್ ಆಗಿದ್ರು ಆ್ಯಂಡ್ ಮಾಡೆಲ್ ಆಗಿದ್ರು, ಇವನ್ ಮಲ್ಟಿ ಟ್ಯಾಲೆಂಟೆಡ್ ಗರ್ಲ್ ಇದ್ರು. ಇವರು ಆನ್ಲೈನ್ ಮೂಲಕ ಈ ಒಬ್ಬ ಲಾಯರನ್ನು, ಓಕೆ, ಮಧ್ಯಪ್ರದೇಶದ ಮೂಲದ ಲಾಯರ್ ಅವರನ್ನು ಮದುವೆ ಆಗಿದ್ದರು. ಮದುವೆ ಆದಮೇಲೆ ಇವರು ಕೌಟುಂಬಿಕ ಜೀವನದಲ್ಲಿ ಇವತ್ತಿನ ದಿನಗಳಲ್ಲಂತೂ ಯಾರು ಮದುವೆ ಬೇಕಾದರೂ ಬ್ರೇಕ್ ಆಗ್ತಾ ಇದೆ ಆ್ಯಂಡ್ ಮದುವೆ ಆಗಲಿಕ್ಕೂ ಕೂಡ ಹೆದರಿಕೆ ಬರ್ತಾ ಇದೆ ಅನ್ನುವಂಥ ಒಂದು ಸ್ಥಿತಿಗೆ ಭಾರತದ ಯುವಕ ಯುವತಿಯರು ರೀಚ್ ಆಗಿದ್ದಾರೆ. ಬಿಕಾಸ್ ಆಫ್ ವೇರಿಯಸ್ ರೀಸನ್ ಭಾರತದೊಳಗೆ 80 ಲಕ್ಷದಿಂದ 1 ಕೋಟಿವರೆಗೆ ಪ್ರತಿ ವರ್ಷ ಮದುವೆ ಆಗ್ತಿದ್ದಾವೆ. ಮದುವೆ ಆದಷ್ಟು ಕೂಡ ಎಷ್ಟೋ ಬಾರಿ ಅದರೊಳಗೆ ಜಗಳಗಳು ಆಗ್ತಾ ಇರೋದನ್ನು ನಾವು ಕಾಣ್ತೀವಿ. ದೇಶದಲ್ಲಿ ಮದುವೆ ಬಳಿಕ ಕಿರುಕುಳ ಅನುಭವಿಸುವ ಎಷ್ಟೋ ಹೆಣ್ಣು ಮಕ್ಕಳು ತವರಿನ ಮೇಲಿನ ಪ್ರೀತಿಗೋ ಅಥವಾ ಸಮಾಜದ ಒಂದು ಭಯದಿಂದನೋ ಡೈವರ್ಸ್ ಪಡೀಲಿಕ್ಕೆ ಹಿಂದೆ ನೋಡ್ತಾರೆ. ಮಗಳು ಮನೆಯೊಳಗೆ ಬಂದು ಕೂತ್ಲು, ಗಂಡ ಇಲ್ಲದೆ ಬಂದು ಕೂತ್ಲು ಅಂದರೆ ಏನಾದರೂ ಅಂತಾರೆ ಸಮಾಜದವರು ಅಂಥೇಳಿ, ಹೆಂಗಾದರೂ ಅಡ್ಜಸ್ಟ್ ಮಾಡ್ಕೊ, ನೀ ಅಲ್ಲೇ ಇರು ಅನ್ನುವಂಥ ಒಂದು ಮನೋಭಾವ ಈ ದೇಶದೊಳಗೆ ಸಾಮಾನ್ಯವಾಗಿದೆ. ಸೊ ಹೀಗಾಗಿ ಈ ಸಾಲಿಸಿಟರ್ ಜನರಲ್ ಅವರ ಮಾತಿನಲ್ಲಿ ಸಮಾಜಕ್ಕೆ ಒಂದು ಜಾಗೃತಿಯನ್ನು ಮೂಡಿಸ್ಲಿಕ್ಕೂ ಕೂಡ ಇವರು ಹೇಳಿದ್ದಾರೆ. ಆ್ಯಂಡ್ ಅದಕ್ಕೆ ಇವರೇನು ಹೇಳಿದ್ದಾರೆ ಅಂದರೆ, ಡಿವರ್ಸ್ ಎಂದಾಗ ಹೆದರದೆ ಹಿಂಜರಿಯದೆ ಮಗಳ ರಕ್ಷಣೆಗೆ ನಿಲ್ಲಬೇಕಾಗುತ್ತದೆ, ಇಲ್ಲವಾದರೆ ಆಕೆಯನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಆದ್ದರಿಂದ ಸತ್ತ ಮಗಳಿಗಿಂತ ಡೈವರ್ಸ್ ಪಡೆದ ಮಗಳನ್ನು ಒಪ್ಪಿಕೊಳ್ಳುವುದು ಮೇಲು ಎಂಬರ್ಥದಲ್ಲಿ ಟ್ವಿಷಾ ಶರ್ಮಾ ಪ್ರಕರಣದ ವಿಚಾರಣೆ ವೇಳೆ ಸಾಲಿಸಿಟರ್ ಜನರಲ್ ಹೇಳಿದ್ದನ್ನು ನಾವು ಕಾಣ್ತೀವಿ ಗೈಸ್. ಆ್ಯಂಡ್ ಮೇ 12ರಂದು ಇವರು ಆತ್ಮಹತ್ಯೆನ ಮಾಡಿಕೊಂಡಿದ್ರು. ಅತ್ತೆ ಗಂಡನ ಕಿರುಕುಳ, ವರದಕ್ಷಿಣೆ ಕಿರುಕುಳವೇ ಅವಳ ಸಾವಿಗೆ ಕಾರಣ ಅನ್ನೋದು ಟ್ವಿಷಾ ಶರ್ಮಾ ಅವರ ತಂದೆಯ ವಾದ. ಆದರೆ ಅವರ ಅತ್ತೆ ಚಾರಿತ್ರ್ಯ ಸರಿ ಇರಲಿಲ್ಲ, ಇವಳ ಅಭ್ಯಾಸಗಳು ಸರಿ ಇರಲಿಲ್ಲ, ಸಾಲು ಆರೋಪಗಳನ್ನು ಅವ್ರು ಮಾಡಿದ್ದಾರೆ. ಇದ್ರ ನಡುವೆ ಅವ್ರ ಗಂಡ ಮಾತ್ರ ಮನೆ ಬಿಟ್ಟು ಓಡಿ ಹೋಗಿದ್ದಾನೆ. ಯಾವಾಗಿಂದ ಇವರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಆವಾಗ. ಓಕೆ, ಈಗ ಸುಪ್ರೀಂ ಕೋರ್ಟ್ ಏನು ನಿರ್ದೇಶನ ನೀಡೈತೆ ಅಂದ್ರೆ, ಯಾರೂ ಕೂಡ ಮಾಧ್ಯಮದವರಿಗೆ ನಿಮ್ಮ ಹೇಳಿಕೆಗಳನ್ನ ನೀಡಬೇಡ್ರಿ. ಬಿಕಾಸ್ ಮಾಧ್ಯಮದಲ್ಲಿ ಕೊಡುವಂಥ ಹೇಳಿಕೆಗಳಿಂದ ಎಷ್ಟೋ ಬಾರಿ ಅವರು ಎಚ್ಚೆತ್ಕೊಳ್ಬೋದು ಆ್ಯಂಡ್ ದೇ ಕ್ಯಾನ್ ಎಸ್ಕೇಪ್ ಫ್ರಮ್ ದ ಕೇಸ್. ಓಕೆ, ಸೊ ಮಾಧ್ಯಮಗಳ ಹಸ್ತಕ್ಷೇಪದ ಬಗ್ಗೆ ಕೂಡ ಆತಂಕವನ್ನು ವ್ಯಕ್ತಪಡಿಸೈತಿ. ಈ ವಿಚಾರಣೆ ಸಂದರ್ಭದಲ್ಲಿ ಮಾಧ್ಯಮಗಳಲ್ಲಿ ನಡೆಯುತ್ತಿರುವ ಚರ್ಚೆಗಳು, ಇದ್ರ ಬಗ್ಗೆ ದೇಶಾದ್ಯಂತ ಮಾಧ್ಯಮದಲ್ಲಿ ಚರ್ಚೆ ನಡೀತಿದ್ದಾವೆ. ಆ್ಯಂಡ್ ಆರೋಪಿ ಪರ ವಕೀಲ ಸಿದ್ಧಾರ್ಥ್ ದೇವ್ ಅವರು ಪೊಲೀಸರಿಗೆ ನೀಡಿದ ಹೇಳಿಕೆಯನ್ನು ಮರುದಿನವೇ ಪತ್ರಿಕೆಯಲ್ಲಿ ಪ್ರಕಟಿಸುತ್ತಿರುವ ಬಗ್ಗೆ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಎಸ್, ಡೆಫಿನೆಟ್ಲಿ ನ್ಯಾಯದ ನಿರೀಕ್ಷೆಯಲ್ಲಿ ಇವರ ತಂದೆ ಇದ್ದಾರೆ. ಆ್ಯಂಡ್ ಡೂ ಯು ಅಗ್ರಿ ವಿತ್ ದಿಸ್ ಗೈಸ್? ಓಕೆ, ಡೈವರ್ಸ್ ತೆಗೆದುಕೊಂಡ ಮಗಳನ್ನು ಮನೆಗೆ ಕರ್ಕೊಂಬರೋದು ಒಳ್ಳೆಯದು ಅಥವಾ ಸತ್ತ ಮಗಳನ್ನು, ಅವಳ ಡೆಡ್ ಬಾಡಿಯನ್ನು ವಾಪಸ್ ಮನೆಗೆ ತರೋದು ಒಳ್ಳೆಯದು? ವಾಟ್ ಈಸ್ ಯುವರ್ ಒಪಿನಿಯನ್? ಇವತ್ತು ಸಮಾಜದಲ್ಲಿ ಬದಲಾವಣೆ ತರುವ ಅವಶ್ಯಕತೆ ಇದೆಯೋ ಅಥವಾ ಇಲ್ಲೋ, ಅಥವಾ ನಮ್ಮ ವಿಚಾರಗಳಲ್ಲಿ ಬದಲಾವಣೆ ತರುವ ಅವಶ್ಯಕತೆ ಇದೆಯೋ ಅಥವಾ ಇಲ್ಲೋ? ಬಿಕಾಸ್ ಯುವಕರಾಗಲಿ ಯುವತಿಯರಾಗಲಿ ಪೇರೆಂಟ್ಸ್ ಆಗಲಿ ಥಿಂಕ್ ಮಾಡ್ತಾ ಇಲ್ಲ, ಬ್ಲೈಂಡಾಗಿ ಇಂಥ ಒಂದು ಮದುವೆ ಆಗಲಿ ಇವುಗಳನ್ನ ಮಾಡ್ತಿದ್ದಾರೆ. ಹೀಗಾಗಿ ಈ ಪ್ರಕರಣ ಮುಂದುವರೆದಿದ್ದಾವೆ. ಮತ್ತು ಇದು ಬರೀ ಹೆಣ್ಣು ಮಕ್ಕಳಿಗೆ ಮಾತ್ರ ಅಪ್ಲೈ ಆಗೋದಿಲ್ಲ, ಗಂಡು ಮಕ್ಕಳಿಗೂ ಅಪ್ಲೈ ಆಗುತ್ತೆ. ಭಾಳ ಸಾರ್ತಿ ನಮಗಿಷ್ಟ ಇಲ್ಲದೆ ಇರುವಂಥ ಎಷ್ಟೋ ಕೆಲಸಗಳನ್ನ ನಾವು ಸಮಾಜ ಸಂಬಂಧ ಮಾಡ್ತಿರ್ತೀವಿ. ಓಕೆ, ನಮಗಿಷ್ಟ ಇಲ್ಲದೆ ಇರುವಂಥ ಒಂದು ಜಾಬ್ ಮಾಡ್ತಿರ್ತೀವಿ, ನಮಗಿಷ್ಟ ಇಲ್ಲದೆ ಇರುವಂಥ ಎಲ್ಲ ಕೆಲಸಗಳನ್ನು ಮಾಡ್ತಿರ್ತೀವಿ. ಎದಕ್ಕಂದರೆ ಅಗೇನ್ ನಾವು ಹೇಳೋ ರೀಸನ್ ಏನು ಅಂದರೆ, ಸಮಾಜ ಒಪ್ಪೋದಿಲ್ಲ, ಸಮಾಜ ಕೇಳೋದಿಲ್ಲ ಅಂತ ಹೇಳಿಬಿಟ್ಟು. ಆ್ಯಂಡ್ ಎಂಡ್ ಆಫ್ ದಿ ಡೇ ಆ ಪ್ರೆಷರಿಂದ, ಆ ಒಂದು ನೋವಿನಿಂದ ಇವತ್ತಿನ ಯಂಗ್ಸ್ಟರ್ಸ್ಗಳು ಬಹಳಷ್ಟು ಸಫರ್ ಆಗ್ತಿದ್ದಾರೆ ಅಂತ ನನಗನ್ಸುತ್ತೆ. ಆ್ಯಂಡ್ ಇಫ್ ಯು ಅಗ್ರಿ ವಿತ್ ದಿಸ್, ನಾವು ಅಷ್ಟು ಸಫರ್ ಆಗೋ ಅವಶ್ಯಕತೆ ಇಲ್ಲ. ಸಮಾಜ ಏನು ಹೇಳುತ್ತೆ ಅಂತ ಹೇಳಿಬಿಟ್ಟು ನಾವು ಸಮಾಜದ ಹೇಳಿಕೆಯ ಆಧಾರದ ಮೇಲೆ ಜೀವನ ಮಾಡೋಕ್ಕೆ ಹೋದರೆ
ಆ್ಯಂಡ್ ಎಂಡ್ ಆಫ್ ದಿ ಡೇ ಒಂದು ಈ ಥರ ಜೀವ ಕಳ್ಕೊಬೇಕಾಗುತ್ತೆ. ಬಿಕಾಸ್ ಯಾರೇ ವ್ಯಕ್ತಿ ಆಗಲಿ ಆ ಪ್ರೆಷರ್ ಆಗಲಿ ಆ ಸಮಸ್ಯೆ ಆಗಲಿ ಅದನ್ನು ತಡ್ಕೊಳ್ಳಿಕ್ಕೆ ಒಂದು ಲಿಮಿಟ್ ಅನ್ನೋದು ಇರುತ್ತೆ. ಓಕೆ, ಯಾವಾಗ ಆ ಲಿಮಿಟ್ ಕ್ರಾಸ್ ಆಗುತ್ತೆ ದೆನ್ ದೀಸ್ ಆರ್ ದ ಥಿಂಗ್ಸ್ ಹ್ಯಾಪನ್. ಸೊ ಟ್ವಿಷಾ ಶರ್ಮಾ ಪ್ರಕರಣದಲ್ಲಿ ಸಾಲಿಸಿಟರ್ ಜನರಲ್ ಹೇಳಿದ್ದು ಈ ಮೆಸೇಜ್ ಎಂಟೈರ್ ಸಮಾಜಕ್ಕೆ ಮುಟ್ಟಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಕೂಡ. ಐ ಡೂ ಕಂಪ್ಲೀಟ್ಲಿ ಅಗ್ರಿ ವಿತ್ ದಿಸ್ ಬಿಕಾಸ್ ದೇರ್ ಇಸ್ ನೋ ಪಾಯಿಂಟ್. ಒಂದು ರಿಲೇಷನ್ಶಿಪ್ ಟಾಕ್ಸಿಕ್ ಆಗಿದೆ, ಅವರೇನೋ ಬೇಡ ಅಂತಿದ್ದಾರೆ ಅಥವಾ ಅವ್ರಿಗೆ ಇಷ್ಟ ಇಲ್ಲ ಅಂದಾಗ ದೇರ್ ಇಸ್ ನೋ ಪಾಯಿಂಟ್ ಆಫ್ ಸ್ಟೇಯಿಂಗ್ ದೇರ್. ಅಲ್ಲಿ ಅಂಥ ಮನೆಯೊಳಗೆ ಇರಲಿಕ್ಕೆ ಅವಶ್ಯಕತೆ ಇಲ್ಲ. ಆ್ಯಂಡ್ ಹಾಗೇನಾದರೂ ಫೋರ್ಸ್ ಮಾಡಿದರೆ ಈ ಥರದಂಥ ಪ್ರಕರಣಗಳು ಹೆಚ್ಚಿಗೆ ಆಗ್ತವೆ ಅಂತ ನನಗನ್ಸುತ್ತೆ. ವಾಟ್ ಈಸ್ ಯುವರ್ ಒಪಿನಿಯನ್? ಓಕೆ, ಈ ಕೇಸ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ.